ಆ, ನನ್ನ ಹೆಸರು ಮೊನ್ನಪ್ಪ ಅಂತೇಳಿ. ನಾನು ಇವತ್ತು ಈ ಭೂಮಿ ಮತ್ತು ವಸತಿ ಹೋರಾಟ ಕಡೆಯಿಂದ ಉದ್ದೂರು ಗ್ರಾಮ ಪಂಚಾಯಿತಿ ಕಬಡಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ 49/3 ಏನು ಸರ್ಕಾರಿ ಜಾಗ ಇದೆ, ಆ ಸರ್ಕಾರಿ ಜಾಗದಲ್ಲಿ ನಿಂತು ಹೋರಾಟ ಮಾಡ್ತಿರುವಂಥ ಇವತ್ತಿಗೆ 32 ದಿನಗಳ ಹೋರಾಟ ಆಗಿದೆ. ಈ ಅಕ್ಟೋಬರ್ ತಿಂಗಳ 2ನೇ ತಾರೀಕಿನಿಂದ ಇಲ್ಲಿ ಹೋರಾಟಗಳು ಪ್ರಾರಂಭ ಆಗಿದೆ. ಈ ಹೋರಾಟದ ಪ್ರಾರಂಭದ ನಂತರದಲ್ಲಿ ಈಗ ಈ ಮಳೆ ಗಾಳಿ ಎಲ್ಲದನ್ನು ಕೂಡ ಎದುರಿಸ್ಕೊಂಡು ಬಡವರು ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಹಾಗೆಯೇ ರಾಜ್ಯ ಸರ್ಕಾರದವರೆಗೂ ಈ ಒಂದು ಸಮಸ್ಯೆಗಳು ಮತ್ತು ಇವತ್ತೇನು ಬಡವರು ನಿವೇಶನಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ, ಈ ಸಮಸ್ಯೆಗಳನ್ನ ಗಮನಕ್ಕೆ ತಂದು ಭಾಳಷ್ಟು ಮನವಿಗಳನ್ನ ಮಾಡಿದ್ದೀವಿ. ಇವಾಗಲೂ ನಾನು ಮತ್ತೆ ಕೂಡ ಮನವಿ ಮಾಡ್ತಿದ್ದೀವಿ. ಸರ್ಕಾರ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಬಡವರ ಮೊದಲ ಇಲ್ಲಿ ಸರ್ಕಾರ ತೀರ್ಮಾನ ತಗೊಳ್ಬೇಕಾಗಿದ್ದು ಬಡವರಿಗೆ ನಿವೇಶನ ಕೊಡಿಸುವಂಥದ್ದು. ಈ ನಿವೇಶನ ಕೊಡುವಂಥ ಕೆಲಸಗಳನ್ನ ಆದಷ್ಟು ಬೇಗ ಅದಕ್ಕೆ ಕ್ರಮ ವಹಿಸಬೇಕು. ಇದನ್ನು ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕು. ನಮ್ಮ ಮಾನ್ಯ ಶಾಸಕರಾದಂಥ ಮಂತ್ರಗೌಡ ಸರ್ ಅವರು ಕೂಡ ಈ ಬಡವರ ಇವತ್ತಿನ ಬಡವರ ಬದುಕಿನಲ್ಲಿ ಭಾಳಷ್ಟು ಸಮಸ್ಯೆ ಅಂದರೆ ಕನಿಷ್ಠ ಈ ಸ್ವತಂತ್ರದ 78 ವರ್ಷಗಳಲ್ಲೂ ನಿವೇಶನ ಸಿಗಲಿಲ್ಲ ಅನ್ನೋದು ದೊಡ್ಡ ದುರಂತ. ಇದಕ್ಕೆ ಮೊದಲನೇದಾಗಿ ಒತ್ತು ಕೊಟ್ಟು ಅವರು ಆದಷ್ಟು ಬೇಗ ಏನು 49/3 ಮತ್ತು 53/10 ಈ 2 ಸರ್ವೆ ನಂಬರ್ನಲ್ಲಿರುವಂಥ ಸರ್ಕಾರಿ ಜಾಗ ಏನಿದೆ, ಆ ಸರ್ಕಾರಿ ಜಾಗನ ಸರ್ವೆ ಆಗಿದೆ. ಆ ಸರ್ವೆ ಆಗಿರುವಂಥ ಜಾಗದ ಬಗ್ಗೆ ತಕ್ಷಣದಲ್ಲಿ ಕ್ರಮ ತೆಗೆದುಕೊಂಡು ಇದನ್ನು ಯಾವುದೇ ಕಾರಣಕ್ಕೂ ಗುತ್ತಿಗೆ ಆಧಾರದಲ್ಲಿ ಆಗಲಿ ಅಥವಾ ಬಗರು ಆಧಾರದಲ್ಲಿ ಆಗಲಿ ಶ್ರೀಮಂತ ಅಂದರೆ ಭೂಮಾಲೀಕರಿಗೆ ಇದನ್ನು ಕೊಡಲಿಕ್ಕೆ ತಡೆ ಮಾಡಬೇಕು. ತಡೆಯೊಡ್ಡಿ ಬಡವರಿಗೆ ನಿವೇಶನಗಳನ್ನ ಹಂಚುವಂಥ ಕೆಲಸಗಳಾಗಬೇಕು ಅನ್ನೋದು ನನ್ನ ಮನವಿ. ಇಲ್ಲಿ